ಆಮಂತ್ರಣ ಇದ್ರೂ ಈ ಮದುವೆಯಲ್ಲಿ ಹಿಂದೂಗಳಿಗೆ ಊಟ ಹಾಕಲ್ವಂತೆ. ತಿಲಕ ಇಟ್ಟುಕೊಂಡು ಕುಳಿತ ವ್ಯಕ್ತಿಗೆ ಊಟ ನೀಡದೆ ಅವಮಾನ. ಹಿಂದೂ ವ್ಯಕ್ತಿಗೆ ನಿಮಗೆ ಊಟ ಹಾಕಲ್ಲ, ಎದ್ದೋಗಿ ಎಂದ ಮುಸ್ಲಿಂ ಕುಟುಂಬ. ಹಿಂದೂ ಎಂಬ ಕಾರಣಕ್ಕೆ ಆಮಂತ್ರಣವಿದ್ದರೂ ಮದುವೆ ಮನೆಯಲ್ಲಿ ವ್ಯಕ್ತಿಯೊಬ್ಬರಿಗೆ ಊಟ ನೀಡದೆ ಅವಮಾನ ಮಾಡಿದ ಘಟನೆ ನೆಲಮಂಗಲದಲ್ಲಿ ನಡೆದಿದೆ. ಪಾಪ ಯಾರೋ ಊಟ ಕೂತಿದ್ದಾನೆ, ಕುಂಕುಮ ಇಟ್ಕೊಂಡ್ರೆ ಅಂತ ಎಬ್ಬರ್ಸ್ ಕಳಿಸ್ತಾರೆ ಅವ್ರು. ಲೆಕ್ಕ ಹಾಕೊಂಡು ರೇ ಅವ್ರು ಹಿಂದೂ ಜನಕ್ಕೆ ಊಟಕ್ಕೆ ಇಕ್ತಿಲ್ಲ ನಡ್ರಿ, ಎಸ್ ಬರ್ರಿ, ಇನ್ವೈಟ್ ಮಾಡಬಾರ್ದು ರೀ ಸಾಹೇಬ್ರೆ, ಹಂಗೆಲ್ಲ ಮಾಡಬಾರ್ದು. ಉಣ್ಣ ಕೂತಾಗ ಎಬ್ಬರಿಸಬಾರ್ದು. ನೋ ಅಧರ್ಮ, ನೀವು ಮಾಡ್ತಿರೋ ತಪ್ಪು. ಮುಂಚೆನೆ ನೀನು ಅಲ್ಲಿ ಗೇಟಲ್ಲಿ ನಿಂತ್ಕೋಬೇಕು, ಅನ್ನ ಕಿತ್ಕೋಬಾರ್ದು. ಅದು ಲಾಸ್ಟಿಗೆ ನಿನಗೆ ಅದು ಕಡೆ ಆಗುತ್ತೆ, ಗೊತ್ತಾ? ತಿಲಕ ಧರಿಸಿ ಊಟಕ್ಕೆ ಕುಳಿತಿದ್ದ ವ್ಯಕ್ತಿಯನ್ನು ಎಬ್ಬಿಸಿ ನಿಮಗೆ ಊಟ ಹಾಕಲ್ಲ, ಎದ್ದೋಗಿ ಎಂದು ಅವಮಾನ ಮಾಡಲಾಗಿದೆ. ಸದ್ಯ ಈ ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕ ವೈರಲ್ ಆಗಿದ್ದು ಆಕ್ರೋಶಕ್ಕೆ ಕಾರಣವಾಗಿದೆ. ಇಸ್ಲಾಂಪುರದ ಅನ್ಯ ಕೋಮಿನ ನಿವಾಸಿಯೊಬ್ಬರ ಕುಟುಂಬದ ಮದುವೆ ಸಮಾರಂಭಕ್ಕೆ ವಧುವಿನ ಸಂಬಂಧಿಕರೊಬ್ಬರ ಆಮಂತ್ರಣದ ಮೇರೆಗೆ ರಾಜು ಎಂಬುವರು ಊಟಕ್ಕೆ ಬಂದಿದ್ದರು. ಆದರೆ ಊಟಕ್ಕೆ ಕುಳಿತಿದ್ದಾಗ ಅವರ ಹಣೆಯಲ್ಲಿ ತಿಲಕ ಇದ್ದುದನ್ನು ನೋಡಿ ಹಿಂದೂ ವ್ಯಕ್ತಿ ಎಂದು ಗೊತ್ತಾದ ಕಾರಣ ನಿಮಗೆ ಊಟ ಹಾಕುವುದಿಲ್ಲ, ನಿಮ್ಮನ್ನು ಯಾರು ಕರೆದಿದ್ದು ಎಂದು ಗದರಲಾಗಿದೆ. ಹಿಂದೂಗಳಿಗೆ ನಾವು ಊಟ ಹಾಕುವುದಿಲ್ಲ, ಇಲ್ಲಿಂದ ಎದ್ದು ಹೋಗಿ ಎಂದು ಮುಸ್ಲಿಂ ಕುಟುಂಬಸ್ಥರ ಅವಮಾನ ಮಾಡಿ ಕಳುಹಿಸಿದ್ದಾರೆ. ಇದೇ ವೇಳೆ ಸ್ಥಳದಲ್ಲಿದ್ದ ವ್ಯಕ್ತಿಯೊಬ್ಬರು ಹೀಗೆಲ್ಲ ಮಾಡಬಾರದು, ಊಟಕ್ಕೆ ಕುಳಿತವರನ್ನು ಎಬ್ಬಿಸುವುದು ಸರಿಯಲ್ಲ, ಹಿಂದೂಗಳು ಬರಬಾರದು ಎಂದಿದ್ದರೆ ನೀವೇ ಕರೆಯಲೇಬಾರದಿತ್ತು. ನಾವು ಕೂಡ ನಿಮ್ಮ ಅಣ್ಣ ತಮ್ಮಂದಿರುತ್ತಾನೆ, ಅವರೇನೋ ಪಾಪ ಅಮಾಯಕರು, SC ಜನ, ಬಡವರು, ಗೊತ್ತಿಲ್ಲದೆ ಊಟಕ್ಕೆ ಬಂದಿದ್ದಾರೆ. ಉಣ್ಣಲು ಕುಳಿತವರನ್ನು ಎಬ್ಬಿಸುವುದು ಮಾನವೀಯತೆ ಅಲ್ಲ ಎಂದು ಆಕ್ಷೇಪ ವ್ಯಕ್ತಪಡಿಸಿರುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕ ವೈರಲ್ ಆಗಿದೆ. ಅವರು ಹಿಂದೂ ಜನಕ್ಕೆ ಊಟಕ್ಕೆ ಇಕ್ಕಲ್ವಂತೆ, ಬಾ ನೀವು ಊಟ ಹಾಕೋನು ಬೋರ್ಡ್ ಹಾಕ್ಬೇಕು. ಅದು ಬಿಟ್ಟು ನೀನೇನೇನೋ ಮಾತಾಡಬಾರ್ದು. ಆಗ್ಲಿ ರೀ, ಊಟ ಕೂಡ ಎಬ್ಬಿಸ್ತಾರೆ ಅಂದ್ರೆ ಸಾಹೇಬ್ರೆ, ಗೊತ್ತಿಲ್ಲ, ಬಂದಿರ್ತಾರೆ ಅಮಾಯಕರು, ಬಡವರು, SC ತಪ್ಪಲ್ವಾ ಅದು? ತಪ್ಪಲ್ವೇನ್ರಿ? ಮಾನ ಮರ್ಯಾದೆ ಇರಬೇಕು. ನೀವು ಹಾಕೋರಿಗೆ ಇದು ಮಾಡೋರಿಗೆ ಬೇಜಾರಲ್ವಾ ಸ್ವಾಮಿ? ನಾವು ನಿಮ್ಮ ಅಣ್ಣ ಇರ್ತಾನೆ ಮಾಡ್ತಾರೆ ತಪ್ಪು. ಇಲ್ಲಿನ ನಾನು 3 ಜನ ಎಬ್ಬರಿಸಿದ್ದೀನಿ, 3 ಜನ ಎಬ್ಬರಿಸಿದ್ದಾರೆ. ಯಾಕೆ ಮಾಡಬೇಕು?